ನಾನು ನಿಮ್ಮ ರೇಷ್ಮಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಆಬ್ವಿಯಸ್ಲಿ ನಮ್ಮ ಮನೇಲಿದ್ದೀನಿ. ಇವಾಗ ಆಷಾಢ ಅಲ್ವಾ, ಸೊ ಹಾಗಾಗಿ ನನ್ನ ಆಷಾಢಕ್ಕೆ ನಮ್ಮ ಮನೆ ಕರ್ಕೊಂಡ್ಬಂದಿದ್ದಾರೆ. ಲಿಖಿತ್ ಅವರು ಅವ್ರ ಮನೆಗೆ ಹೋಗಿದ್ದಾರೆ. ಸೊ ಇನ್ಮೇಲೆ ಇನ್ನೂ ಒಂದೂವರೆ ತಿಂಗಳು ನಾನು ಇಲ್ಲೇ ಇರ್ತೀನಿ. ಆಲ್ಮೋಸ್ಟ್ ಈ ಮನೆ ವ್ಲಾಗ್ಸೇ ಬರ್ತಾ ಇರುತ್ತೆ. ಇಲ್ಲಿ ಯಾವ ಥರ ಇರುತ್ತೆ ನಮ್ಮ ಮನೇಲಿ, ಸೊ ಆ ವ್ಲಾಗ್ಸ್ನೇ ನೀವು ನೋಡ್ತಾ ಇರ್ತೀರಾ. ಆ್ಯಂಡ್ ಲಾಸ್ಟ್ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಲಾಸ್ಟ್ 2 ವೀಡಿಯೋನೂ ಅಷ್ಟೇ ನಾವು ಪ್ಲೇಸಸ್ ವಿಸಿಟ್ ಮಾಡಿದ್ದು. ಐ ಹೋಪ್ ನಿಮ್ಮೆಲ್ಲರಿಗೂ ಆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಮಿಸ್ ಮಾಡಿದೆ ಲಾಸ್ಟ್ ವೀಡಿಯೋನ ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ನಾನು ಇನ್ನೊಂದು ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ವಾಟ್ಸ್ ಇನ್ ಮೈ ಫೋನ್ ಅಂತ. ಬಟ್ ಆ ವಿಡಿಯೋಗೆ ನಾನೇ ಕ್ವೆಶನ್ ಕೇಳ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಕಮ್ಯುನಿಟಿಯಲ್ಲೇ ಕ್ವೆಶನ್ಸ್ ಟ್ಯಾಗ್ ಮಾಡಿರ್ತೀನಿ, ಪೋಸ್ಟ್ ಹಾಕಿರ್ತೀನಿ. ಸೊ ನಿಮಗೆ ಏನಾದರೂ ಕ್ವೆಶನ್ ಕೇಳಬೇಕು, ಏನು ತಿಳ್ಕೊಬೇಕು ಅಂತ ಅನಿಸುತ್ತೆ, ನೀವಲ್ಲಿ ನನಗೆ ಕ್ವೆಶನ್ ಮಾಡ್ಬೋದು. ನಾನು ಯೋಚನೆ ಮಾಡಿದೆ ನಾನೇ ಮಾಡ್ಬೋದಲ್ವಾ, ಲಿಖಿತ್ ಅವರಿಗೆ ಕೇಳಿದ್ನಲ್ವ ಅದೇ ಕ್ವೆಶನ್ನ ಅಂತ. ಬಟ್ ಅಂದರೆ ಅದು ಆಲ್ಮೋಸ್ಟ್ ನನಗೆ ಗೊತ್ತಿರುತ್ತಲ್ವ ಕ್ವೆಶನ್ಸು. ಸೊ ಹಾಗಾಗಿ ಆ ಕ್ವೆಶನ್ಸ್ ನನಗೆ ಗೊತ್ತಿರೋದ್ರಿಂದ ನಾನೇ ಕೇಳೋದು ಆಗಿರಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಕ್ವೆಶನ್ಸ್ ಕೇಳೋಕ್ಕೆ ನಿಮಗೆ ಬಿಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ 1 ಅವರ್ ಬಿಫೋರ್ ಅಂತಲೇ ಹಾಕಿರ್ತೀನಿ. ಸೊ ನೀವು ಈ ವಿಡಿಯೋ ಚೆಕ್ಔಟ್ ಮಾಡಿ ಅದಾದಮೇಲೆ ಅಲ್ಲಿ ಹೋಗಿ ನನಗೆ ಕ್ವೆಶನ್ಸ್ನ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಕ್ವೆಶನ್ಸ್ನ ಆಯ್ಕೆ ಮಾಡಿ ಸೊ ವಾಟ್ಸ್ ಇನ್ ಮೈ ಫೋನ್ ಅಂತ ನಾನು ವಿಡಿಯೋನ ಮಾಡ್ತೀನಿ. ಇವತ್ತಿನ ವ್ಲಾಗ್ ಬಂದು ನಾನು ಒಂದು ಚಿಕ್ಕ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಗ್ ಬೋಂಡಾ ರೆಸಿಪಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ಮೈಸೂರಲ್ಲಿ ವೆದರ್ ಅಂತೂ ಹೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಳೆ, ಮೋಡ, ಚಳಿ ಎಲ್ಲ ಇದೆ. ಸೊ ಈ ಟೈಮಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಮರಿದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ವೆದರ್ ನೋಡಿ, ಫುಲ್ಲು ಮೋಡ ಕವಿದ ವಾತಾವರಣ. ಫುಲ್ಲು ಮೋಡನೇ ಗೈಸ್. ಇಲ್ಲಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಎಲ್ಲ ಮಳೆ ಬರ್ತಾಯಿತ್ತು, ಜಡಿ ಮಳೆ ಬರ್ತಾಯಿತ್ತು. ಸೊ ಇವಾಗ ಮೋಡ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ 1 ವೀಕಿಂದ ಹೀಗೆ ಇರೋದು. ಇಲ್ಲಿ ನೋಡಿ, ನಾನು ವಿಡಿಯೋ ಮಾಡ್ತೀನಿ ಅಂದೆ, ಅದಕ್ಕೆ ನಮ್ಮಮ್ಮ ನಾನು ರೆಡಿ ಆಗಿಲ್ಲ, ನನ್ನ ತೋರಿಸ್ಬೇಡ ಅಂತ ಹೋಗ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಆ್ಯಕ್ಚುಲಿ ಒಂದೊಂದು ವಿಡಿಯೋದಲ್ಲಿ ನೀನು ಸೇಮ್ ನೈಟಿ ಹಾಕಿರ್ತೀಯಲ್ಲ, ಅದನ್ನ ಹೇಳಿದ್ದಾರೆ ಕೆಲವರು, ನಿಮ್ಮಮ್ಮ ಒಂದೇ ನೈಟಿ ಹಾಕ್ಕೊಂಡಿರ್ತಾರೆ ಅಂತ. ಆದರೆ ಪಾಪ ಅವ್ರಿಗೇನು ಗೊತ್ತು, ನಾನು ವೀಡಿಯೋ ಮಾಡೋದಿನ ಆಲ್ಟರ್ನೇಟಿವ್ ಡೇಸ್ ಆಗಿರುತ್ತೆ. ಸೊ ಆ ನೈಟಿ ಹಾಕ್ಕೊಂಡಿರ್ತಾರೆ ಅಲ್ವಾ ಅಮ್ಮ? ಗೈಸ್, ನಾನು ಸೇಮ್ ನೈಟಿ ಅಂತೀರಾ ಅಂದ್ಬಿಟ್ಟು ಹೋಗಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ಇವಾಗ ಏನು ಮಾಡ್ತಾ ಇದ್ದೀವಿ ನಾವು? ಸರಿ, ಯಾರು ಮಾಡ್ತಿರೋದು, ನೀನಾ ನಾನಾ? ಸರಿ ಮಾಡೋಣ. ಓಕೆ, ನಾವೆಲ್ಲ ತೋರಿಸ್ತೀವಿ. ನಮ್ಮಪ್ಪ ನನಗೆ ಹಣ್ಣೆಲ್ಲ ತೊಗೊಬಂದು ಕೊಟ್ಟಿದ್ದಾರೆ, ಆ್ಯಪಲ್ ಮತ್ತು ಬನಾನಾ. ಸ್ವಲ್ಪ ನಾನು ವೀಕು, ಸೊ ಹಾಗಾಗಿ ಫ್ರೂಟ್ಸ್ ಎಲ್ಲ ತೊಗೊಬಂದು ಸ್ಟಾಕ್ ಇಟ್ಟಿದ್ದಾರೆ ನಮ್ಮ ಮನೇಲಿ. ಮೊಟ್ಟೆ ಬೋಂಡ ಮಾಡೋಕ್ಕೆ ಏನೇನು ಬೇಕು ಅಂದರೆ, ಇಲ್ಲಿ ಆಲ್ರೆಡಿ ನಾನು ಎಗ್ ಬೇಯಿಸ್ಕೊಂಡು ಹಾಫ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ಬೇಕು, ಧನ್ಯ, ಆಮೇಲೆ ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಬೇಕಿಂಗ್ ಪೌಡರು, ಅದಾದಮೇಲೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಅರಿಶಿನ, ಹಾಗೆ ಸ್ವಲ್ಪ ಎಣ್ಣೆ ಮತ್ತು ನೀರು. ಸೊ ಈಗ ಮಾಡೋ ವಿಧಾನ ನೋಡೋಣ. ಬೌಲ್ಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ 1 ಬೌಲಷ್ಟು ತೊಗೊಂಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೆ 1.5 ಅಥವಾ 2 ಕಪ್ ತೊಗೋಬೋದು. ಅದಾದಮೇಲೆ 2 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಅರಿಶಿನ 1/4 ಚಮಚದಷ್ಟು, ಅದಾದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕೊಂಡ್ರೆ ಸಾಕು. ಜೀರಿಗೆ ಫ್ಲೇವರ್ ಅಷ್ಟು ಚೆನ್ನಾಗಿರಲ್ಲ, ಸೊ ಹಾಗಾಗಿ. ಅದಾದಮೇಲೆ ಚಿಟಿಕೆ ಸೋಡಾ. ಸೊ ಇದಿಷ್ಟನ್ನು ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಡ್ರೈ ಆಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಅದು ಸ್ವಲ್ಪ ಗಂಟು ಬರೋ ಚಾನ್ಸಸ್ ಇರುತ್ತೆ, ಸೊ ಹಾಗಾಗಿ. ಅದಾದಮೇಲೆ ನೀರು ಹಾಕಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಹಾಗೆ 2 ಸ್ಪೂನು ಕಾದಿರೋ ಎಣ್ಣೆ ಹಾಕಬೇಕು. ಸೊ ಇದರಿಂದ ಬೋಂಡ ತುಂಬ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಹಿಟ್ಟು ರೆಡಿ ಆಗಿದೆ. ಈಗ ಎಣ್ಣೆಗೆ ಹಾಕೋದು ಒಂದೇ ಬಾಕಿ. ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಈಗ ಒಂದೇ ಮೊಟ್ಟೆನ ಈ ರೀತಿ ಡಿಪ್ ಮಾಡಿ ಎಣ್ಣೆಗೆ ಹಾಕೋದು.
ಸೊ ಎಗ್ ಬೋಂಡ ರೆಡಿ ಆಗುತ್ತೆ. ಇದನ್ನು ಬೇಕಾದರೆ ನೀವು ಫುಲ್ ಮೊಟ್ಟೆಲೂ ಕೂಡ ಮಾಡ್ಬೋದು, ಬಟ್ ಅಂದರೆ ನಾನಿಲ್ಲಿ ಹಾಫ್ ಮೊಟ್ಟೆನ ತೊಗೊಂಡಿದ್ದೀನಿ. ನಾನು ಅಪ್ಪ ಅಮ್ಮಗೆ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದೆ ಅಲ್ವಾ, ಯಾವ ಫೋಟೋ ಅಂತ ಹೇಳ್ಬಿಟ್ಟು ಆ ಫೋಟೋ ಇಲ್ಲಿ ವಾಲಲ್ಲಿ ಹಾಕಿದ್ದಾರೆ. ನಾನು ಹೇಳಿದ್ದೆ ಇಡಬಾರ್ದು, ಇದನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದನ್ನ ಇಲ್ಲಿ ಹಾಕಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ, ಫೋಟೋನ ಈ ವಾಲಲ್ಲಿ ಇಲ್ಲಿ ಹಾಕಿದ್ದಾರೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಲಾಸ್ಟ್ ಟೈಮ್ ಬಂದಾಗಲೇ ನೋಡಿದೆ, ಬಟ್ ನಿಮಗೆ ತೋರಿಸೋದು ಮರ್ತೋಯ್ತು. ಸೊ ಈ ವಾಲಲ್ಲಿ ಅಲ್ಲಿ ಹಾಕಿದ್ದಾರೆ. ಆಮೇಲೆ ಅಲ್ಲಿ ಬಂದರೆ ನನ್ನದೊಂದು ಫೋಟೋ ಇದೆ, ಅದು ತುಂಬ ಹಳೆಯದು ಫೋಟೋ, ತುಂಬ ಇಯರ್ಸ್ ಬ್ಯಾಕ್ ಫೋಟೋ ಅದು. ಆವಾಗ ಎಲ್ಲ ಒಂದು ಕ್ರೇಜ್ ಇತ್ತು ಗೊತ್ತಾ, ಈ ಮೊಗ್ಗಿನ ಜಡೆ ಹಾಕ್ಸ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಆವಾಗ ತುಂಬ ಕ್ರೇಜ್ ಇತ್ತು. ಮಕ್ಳಿಗೆ ಕ್ರೇಜ್ ಅನ್ನೋದಕ್ಕಿಂತ ಅಪ್ಪ ಅಮ್ಮಂಗೆ ಸಿಕ್ಕಾಬಟ್ಟೆ ಕ್ರೇಜ್ ಇತ್ತು. ಹೆಣ್ಮಗು ಏನಾದರೂ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಮೊಗ್ಗಿನ ಜಡೆ ಹಾಕಿ ಸೀರೆಲ್ಲ ಉಡಿಸಿ ರೆಡಿ ಮಾಡಿ ಫೋಟೋ ತೆಗೆಸ್ಬೇಕು ಅಂತ. ಸೊ ಆವಾಗ ನನಗೆ ಅದು ಫೋಟೋ ತೆಗೆಸಿದ್ದು ಮೇ ಬಿ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಲ್ಲ ಮಮ್ಮಿ, ಒಂದು 2nd 3rd ಸ್ಟ್ಯಾಂಡರ್ಡ್ ಅಷ್ಟೇ, 4th ಇಲ್ಲ, 2nd 2nd ಅಥವಾ 3rd ಸ್ಟ್ಯಾಂಡರ್ಡ್ ಅಷ್ಟೇ. ಸೊ ಆವಾಗ ನೀಟಾಗಿ ರೆಡಿ ಮಾಡಿ ಮೊಗ್ಗಿನ ಜಡೆ ಎಲ್ಲ ಹಾಕಿಸಿ ಮನೆಯಲ್ಲೇ ಫೋಟೋ ತೆಗ್ಸೋರು ಅವಾಗ. ಸೊ ಫೋಟೋಗ್ರಾಫರ್ ಮನೆಯಲ್ಲೇ ಬಂದು ಅವ್ರಿಗೆ ಸ್ಕ್ರೀನ್ ಎಲ್ಲ ಹೇಗೆ ಬೇಕು ಆ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ಫೋಟೋ ತಗೊಳ್ಳೋರು. ಸೊ ಆ ಫೋಟೋ ಆವಾಗ ತಗೊಂಡಿದ್ದು. ಇನ್ನೂ ಕೆಲವೊಂದು ಫೋಟೋಸ್ ಸಿಕ್ಕಾಪಟ್ಟೆ ಇದೆ, ಬಟ್ ಒಂದನ್ನು ಮಾತ್ರ ಈ ಥರ ಲ್ಯಾಮಿನೇಷನ್ ಮಾಡಿ ಹಾಕಿರೋದು. ಸೊ ಚಿಕ್ಕ ವಯಸ್ಸಿನ ಮೆಮೊರಿ ಸಿಕ್ಕಾಪಟ್ಟೆ ಇದೆ. ಅದೊಂಥರ ಚೆನ್ನಾಗಿದೆ. ಬಟ್ ಫೇಸ್ ಕಟ್ ಮಾತ್ರ ಆಗೋಕ್ಕೂ ಈಗೋಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಫೇಸ್ ಕಟ್. ಇಲ್ಲಿ ನೋಡಿ ಗಾಯ್ಸ್, ಮೊಟ್ಟೆ ಬೋಂಡ ಬೇಯ್ತಾ ಇದೆ. ಸೊ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ, ಬೇಗ ತಿನ್ನಬೇಕು. ಆ ಟೇಸ್ಟು ಚೆನ್ನಾಗಿರುತ್ತಾ? ನೀನು ಯಾವಾಗಾದ್ರೂ ಮಾಡಿದ್ಯಾ, ತಿಂದಿದ್ಯಾ? ಯಾವಾಗ? ನಾನು ಮದುವೆ ಆಗಕ್ಕೂ ಮೊದಲೇನೆ ಮಾಡಿದ್ದೀನಿ. ಚಿಕ್ಕವರಿದ್ರಲ್ಲ, ನಾನಂತೂ ಸಖತ್ ಟಿವಿ ನೋಡೋದು ಮತ್ತು ಬುಕ್ಸು ಅದರಲ್ಲೆಲ್ಲ ನೋಡ್ಕೊಂಡು ಮಾಡೋದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ನನಗೆ. ದಿನ ಒಂದೊಂದು ವೆರೈಟಿ ಮಾಡ್ತಿದ್ದೆ ಅವಾಗೇನು ಕೆಲಸ ಇರ್ತಿರ್ಲಿಲ್ಲ. ಬೆಳಿಗ್ಗೆ ಹೋಗಿ ಸಂಜೆ ಬರ್ತಿದ್ರಲ್ಲ, ಮಾಡಿ ಎಲ್ಲ ತಿಂದು. ಈಗ ಏನು ಮಾಡಕ್ಕ ಸೋಂಬೇರಿ, ಈಗ ಅಷ್ಟೇ, ಏನು ಕೆಲಸ ಇಲ್ವಲ್ಲ, ಈ ಥರದ್ದೆಲ್ಲ ನೋಡ್ಕೊಂಡು ಹೊಸ ಥರ ಅಡುಗೆ ಮಾಡೋದು. ನಾನು ಎಂಥ ದಡ್ಡಿ ಅಂದರೆ ಗೈಸ್, ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ದೆ. ಅಂದರೆ ಲೈಕ್ 3-4 ಡೇಸ್ ಬಿಫೋರ್ ಆರ್ಡ್ರ್ ಮಾಡಿದ್ದೆ. ಅದು ಸಂಡೇ ನನಗೆ ಡೆಲಿವರಿ ಆಗಿದ್ದು. ಅದೇನು ಅಂತ ತೋರಿಸ್ತೀನಿ ಬನ್ನಿ. ಅದರಲ್ಲೇ ಮಾಡ್ಬೋದಿತ್ತು, ಏನಕ್ಕೆ ದಡ್ಡಿ ಅಂದೆ ಅಂತ ತೋರಿಸ್ಬಿಟ್ಟು ಹೇಳ್ತೀನಿ ಬನ್ನಿ. ಇದನ್ನೇ ನಾನು ಆರ್ಡ್ರ್ ಮಾಡಿದ್ದು, ರಿಂಗ್ ಲೈಟು. ಸೊ ಇದನ್ನು ಆರ್ಡ್ರ್ ಮಾಡಿದ್ರು ಕೂಡ ನಾನು ಇದನ್ನ ಇವತ್ತು ಯೂಸೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ನಾನು ಇದನ್ನ ವೀಡಿಯೋ ಮಾಡೋಕ್ಕೋಸ್ಕರನೇ ತೊಗೊಂಡಿದ್ದು. ಯಾಕಂದರೆ ಈ ಥರ ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಅಂದರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆದರೆ ಸರಿ ಹೋಗುತ್ತೆ. ಬಟ್ ಅಂದ್ರೂ ಯಾವಾಗಾದರೂ ಇಟ್ಬಿಟ್ಟು ವೀಡಿಯೋ ಮಾಡಬೇಕು, ಫುಲ್ ನೀಟಾಗಿ ಕ್ಲಿಯರಾಗಿ ಬರಬೇಕು ಅಂತ ಅನಿಸಿದಾಗ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡ್ರ್ ಮಾಡಿದೆ. ಬಟ್ ಇವತ್ತು ಆ್ಯಸ್ ಯೂಶ್ವಲ್ ಕೈಯಲ್ಲಿ ಇಟ್ಕೊಂಡು ಅಭ್ಯಾಸ ಆಗಿಬಿಟ್ಟು ಫೋನ್ ತೊಗೊಂಡು ಹಾಗೆ ವೀಡಿಯೋ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೀನಿ. ಇದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ನಾನೇ ದಡ್ಡಿ ಅಂತ ಅಂದ್ಕೊಂಡಿದ್ದು. ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದು. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ರಿಂಗ್ ಲೈಟು. ಸೊ ಇದರಲ್ಲಿ ಲೆಂತ್ ವೈಸು ಶಾರ್ಟ್ ಆ್ಯಂಡ್ ಲಾಂಗ್ ಮಾಡ್ಕೊಬೋದು. ಉದ್ದ ಬೇಕಿದ್ರೆ ಉದ್ದ, ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡ್ಕೋಬೋದು. ಹಾಗೆ ನನಗೆ ಲೈಟ್ ಕ್ವಾಲಿಟಿ ಇಷ್ಟ ಆಯಿತು, ಅಂದರೆ ಬ್ರೈಟ್ನೆಸ್ ಲೈಟಲ್ಲಿ. ಸೊ ಇದಿದೆ ಅಲ್ವಾ, ಸೊ ಇದ್ರದ್ದು ಬ್ರೈಟ್ನೆಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಕೊಟ್ಟಿರೋ ಅಮೌಂಟಿಗೆ ಇದು ವರ್ತ್ ಅಂತ ನನಗೆ ಅನಿಸ್ತು. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವತ್ತು ನಾವು ಮೂವಿಗೆ ಹೋಗ್ಬಿಟ್ವಿ. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಹಾಗೆ ಜಸ್ಟ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟೆ. ಯಾಕೆಂದರೆ ಡಿಫಾಲ್ಟ್ ಏನಾದ್ರು ಇದ್ದರೆ ನಾನು ವಾಪಸ್ ಕೊಡಬೇಕಲ್ವ. ಸೊ ಹಾಗಾಗಿ ಅವತ್ತು ಹಾಗೇ ಅನ್ಬಾಕ್ಸ್ ಮಾಡಿಬಿಟ್ಟೆ. ಸೊ ನೀವು ಯಾರು ತೊಗೋಬೇಕು ಅಂತ ಅಂದರೆ ನೀವು ಆರಾಮ್ಸೆ ಆನ್ಲೈನಲ್ಲಿ ತೊಗೋಬೋದು. ನನಗಂತೂ ಕ್ವಾಲಿಟಿ ವೈಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನೋಡೋಕ್ಕೆ ಈ ರೀತಿ ಬರುತ್ತೆ. ಇಲ್ಲಿ ನಮ್ಮ ಫೋನ್ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಲೈಟ್ಸ್ ಬರುತ್ತೆ. ಇಲ್ಲಿ 3 ಶೇಡ್ಸ್ ಬರುತ್ತೆ ಲೈಟು. ಒಂದು ವೈಟು, ಅದಾದಮೇಲೆ ಇನ್ನೊಂದು ಬ್ಲೂಯಿಶ್ ಶೇಡ್ ಸಮಥಿಂಗ್ ಬರುತ್ತೆ. ಆಮೇಲೆ ಸ್ವಲ್ಪ ಆರೆಂಜಿಶ್ ಶೇಡ್, ಅಂದರೆ ಸ್ವಲ್ಪ ಡಲ್ ಶೇಡ್ ಬೇಕಂದರೆ ಆ ಥರ ಬರುತ್ತೆ. ಸೊ 3 ಶೇಡ್ಸ್ ಬರುತ್ತೆ. ಇದು ಬಂದು ಸ್ಟ್ಯಾಂಡು, ಹಾಗೆ ಇದು ಬಂದು ಲೆಂತು. ಸೊ ಅಡ್ಜಸ್ಟಬಲ್ ಲೆಂತ್ ಇದೆ. ಸೊ ಇದು ಈ ಥರ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸೂಪರ್ ಆಗಿದೆ.
ಎಗ್ ಬೋಂಡ ರೆಡಿಯಾಗಿದೆ. ನೋಡೋಕ್ಕಂತೂ ಸಖತ್ತಾಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ, ಸ್ಮೆಲ್ ಅಂತೂ ಸಖತ್ತಾಗಿದೆ. ಸೊ ಇವಾಗ ಅಮ್ಮಗೆ ಟೇಸ್ಟ್ ಕೊಟ್ಬಿಟ್ಟು ಕೇಳೋಣ ಹೇಗಿದೆ ಅಂತ. ನೋಡಿ ಎಗ್ ಬೋಂಡ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನು ಟ್ಯಾಂಗಿ ಫ್ಲೇವರ್ ಕೊಡೋಕ್ಕೆ ಚಾಟ್ ಮಸಾಲ ಮೇಲೆ ಉದುರಿಸಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಸೊ ಇವಾಗ ಇದನ್ನ ಕೊಡೋಣ. ಥ್ಯಾಂಕ್ ಯು. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ಬಿಸಿ ಚೆನ್ನಾಗಿದೆಲ್ಲ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ. ಸೊ ಇದು ಡಿಫ್ರೆಂಟಾಗಿ ಮಾಡಿರೋದು. ಯೂಶ್ವಲಿ ಇವಾಗ ಎಗ್ ಬೋಂಡ ಅಂತಂದರೆ ನಾರ್ಮಲ್ ಬಜ್ಜಿ ಹಿಟ್ಟು ಕಲಿಸ್ಬಿಡ್ತಾರಲ್ಲ, ಕಡಲೆ ಹಿಟ್ಟು ಹಾಕಿಬಿಟ್ಟು, ಸೊ ಆ ಥರ ಮಾಡ್ತಾರೆ. ಬಟ್ ಇದಕ್ಕೆ ಫುಲ್ ಡಿಫ್ರೆಂಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ಸೊ ನೀವು ಕೂಡ ಟ್ರೈ ಮಾಡಿ. ಈಗ ನಾನು ಟ್ರೈ ಮಾಡ್ತೀನಿ, ಬನ್ನಿ. ಬಿಸಿ ಇದೆ ತುಂಬ. ಸೀರಿಯಸ್ಲಿ ಗೈಸ್ ಸಕ್ಕತ್ತಾಗಿದೆ. ಇದಕ್ಕೆ ಬೇಕಾದರೆ ನೀವು ಚಿಲ್ಲಿನ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಹಾಕೋಬೋದು. ಬಟ್ ನಾನಿಲ್ಲಿ ಖಾರದ ಪುಡಿ ಹಾಕಿರೋದ್ರಿಂದ ಚಿಲ್ಲಿನ ಯೂಸ್ ಮಾಡಿಲ್ಲ, ಬೇಡ ಸಾಕು ಅಂತ ಅಂದ್ಬಿಟ್ಟು. ಸೊ ಸೀರಿಯಸ್ಲಿ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಸೊ ನೀವು ಯಾರಾದರೂ ಟ್ರೈ ಮಾಡಿ. ಅಲ್ಲಿ ಮಳೆ ಬರ್ತಾಯಿದ್ರೆ, ಇಲ್ಲಿ ಮಳೆ ಬರ್ತಾಯಿದ್ರೆ ಚೆನ್ನಾಗಿದೆ. ಇಲ್ಲ ಅಂದ್ರೂ ನಿಮಗೆ ತಿನ್ನಬೇಕು ಅನಿಸಿದ್ರೆ ಟ್ರೈ ಮಾಡಿ. ಇದನ್ನು ಬೇಕಾದರೆ ನೀವು ಟೊಮೆಟೊ ಸಾಸ್ ಜೊತೆನೂ ತಿನ್ಬೋದು, ಇಲ್ಲ ಅಂದರೆ ಮೆಂಟ್ ಚಟ್ನಿ ಬರುತ್ತಲ್ವ ಗ್ರೀನ್ ಕಲರ್ದು, ಸೊ ಅದ್ರ ಜೊತೆನಾದರೂ ತಿನ್ಬೋದು. ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಸೊ ಇದನ್ನು ಇನ್ನೊಂದು ವೆರೈಟಿಯಾಗೂ ಮಾಡ್ಬೋದು. ಅದನ್ನು ಇನ್ನೊಂದು ದಿನ ಯಾವುದಾದ್ರೂ ಶೂಟ್ ಮಾಡಿ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.